ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಕಡಲೆಬೇಳೆನ ಉಪಯೋಗಿಸ್ಕೊಂಡು ಒಂದು ಮಸಾಲೆ ವಡೆನ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಬನ್ನಿ ನೋಡ್ಕೊಳ್ಳೋಣ. ನೋಡಿ, ಈಗ ನಾನು ಕಡಲೆಬೇಳೆನ 1 ಅವರ್ ಮುಂಚೆ ನೆನೆಸಿಟ್ಟಿದ್ದೆ. ಈಗ ತರಿಯಾಗಿ ರುಬ್ಕೊಂಡಿದ್ದೀನಿ. ಇದು ಫಸ್ಟ್ನೇ ಸತಿ ಮೊದಲನೇ ಜಾರಿಗೆ ರುಬ್ಬಿಟ್ಕೊಂಡಿದ್ದೀನಿ. ಇವಾಗ 2ನೇ ಸತಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ತರಿಯಾಗಿ ರುಬ್ಕೊಂಡಿದ್ದೀನಿ. ಇವಾಗ ಇದೇ ಸಮಯದಲ್ಲಿ ನಾನು ಸ್ವಲ್ಪ ಗರಂ ಮಸಾಲೆಗಳನ್ನ ಸೇರಿಸ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪು, ಸ್ವಲ್ಪ ಶುಂಠಿ, ಖಾರಕ್ಕೆ ತಕ್ಕದಷ್ಟು ಹಸಿರು ಮೆಣಸಿನ್ಕಾಯಿ, ಹಣ್ಣುಮೆಣಸಿನ್ಕಾಯಿ 2 ತೊಗೊಂಡಿದ್ದೀನಿ. ಸ್ವಲ್ಪ 3 ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ನಾನಿಲ್ಲಿ. ನಂತರ ಪುದೀನ ಸೊಪ್ಪು, ನಂತರ ಇಲ್ಲಿ ಚಕ್ಕೆನ ಈ ಥರ ಪೀಸ್ ಮಾಡಿ ಹಾಕ್ಕೊಳ್ಳೋಣ. 3ರಿಂದ 4 ಲವಂಗ ತೊಗೊಂಡಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕದಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಇದೇ ಸಮಯದಲ್ಲೇ ತರಿಯಾಗಿ ರುಬ್ಕೊಳ್ಳೋಣ. ಇಷ್ಟನ್ನು ಸೇರಿ ರುಬ್ಬಬೇಕಾದ್ರೆ ಜಾಸ್ತಿ ನೀರೆಲ್ಲ ಹಾಕ್ಬಾರ್ದು. ರುಬ್ಬೋದಕ್ಕೆ ಸ್ವಲ್ಪ ಕಷ್ಟ ಆದರೂ ಸ್ವಲ್ಪ 2 ರೌಂಡ್ ರುಬ್ಬಿ ನಂತರ ನಾವು ಸ್ಪೂನಲ್ಲಿ ಕಲಿಸ್ಕೊಂಡು ರುಬ್ಕೋಬೇಕು. ನೋಡಿ, ಈ ಥರ ಗಟ್ಟಿಯಾಗಿರಲಿ ಮಸಾಲೆ, ರುಬ್ಬಿರ್ತಕ್ಕಂಥ ಬೇಳೆ. ನಂತರ ಈ ಥರ ಎಲ್ಲ ರುಬ್ಬಿ ಇಟ್ಕೊಂಡು ನಾನಿಲ್ಲಿ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ನುಗ್ಗೆ ಸೊಪ್ಪು, ಸ್ವಲ್ಪ ಸಬ್ಬಸಿಗೆ ಸೊಪ್ಪು ತೊಗೊಂಡಿದ್ದೀನಿ. ಈ ಸಮಯದಲ್ಲಿ ಉಪ್ಪು ಖಾರ ನೋಡಿ ನಿಮಗೆ ಸಾಕಾಗಿಲ್ಲ ಅಂದ್ರೆ ಸೇರಿಸ್ಕೊಳ್ಳಿ. ಇದನ್ನೆಲ್ಲ ನೀಟಾಗಿ ಒಮ್ಮೆ ಕಲಿಸ್ಕೊಂಡು ಉಂಡೆ ಮಾಡಿ ಇಟ್ಕೊಂಡು ಕರ್ಕೊಳ್ಳೋಣ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ನಂತರ ಇಲ್ಲಿ ನಾನು ಬಾಳೆ ಎಲೆ ಸಹಾಯದಿಂದ ಈ ಥರ ತಟ್ಕೊಳ್ತಾ ಇದ್ದೀನಿ. ನೀಟಾಗಿ ತಟ್ಕೊಂಡು ನೋಡಿ, ಬಾಳೆ ಎಲೆಯಿಂದ ಅದಾಗದೆ ಹೇಗೆ ಬರ್ತಾಯಿದೆ ಅಂತ. ಈ ರೀತಿ ಬೇಳೆನ ತುಂಬ ಹೊತ್ತು ನೆನೆಸೋಕ್ಕೂ ಹೋಗಬಾರ್ದು, ಹಾಗಂತ ನೆನೆದಿರನೂ ಇರಬಾರ್ದು. ಸ್ವಲ್ಪ 1 ಅವರು, 1 ಮುಕ್ಕಾಲು ಅವರ್ ನೆನೆಸಿದ್ರೆ ಸಾಕಾಗುತ್ತೆ. ಆಗ ಸ್ವಲ್ಪ ನೆನೆಸಿ ರುಬ್ಬಿದ ನಂತರ 1 ಅರ್ಧ ಅವರು ಹಾಗೆ ಇಟ್ಬಿಟ್ರೆ ಸ್ವಲ್ಪ ಕರೆಕ್ಟಾಗಿ ಅದು ನಮಗೆ ಕರಿಯೋದಕ್ಕೆ, ಉಂಡೆ ಕಟ್ಟೋದಕ್ಕೆ ಗಟ್ಟಿನೂ ಸ್ವಲ್ಪ ಆಗುತ್ತೆ, ಚೆನ್ನಾಗಿ ಬರುತ್ತೆ. ಆಗ ನೋಡಿ, ಸಂಜೆ ಕಾಫಿ ಟೈಮ್ಗೆ, ಸ್ನ್ಯಾಕ್ಸ್ ಥರಲ್ಲೂ ತುಂಬ ಚೆನ್ನಾಗಿರುತ್ತೆ. ಅಥವಾ ನೀವು ಸೈಡ್ ಡಿಶ್ ಥರನೂ ಮಾಡ್ಕೋಬೋದು. ಒಮ್ಮೆ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ಮಸಾಲೆ ವಡೆ. ನಂತರ ಇಲ್ಲಿ ಕೆಂಪಗಾಗೋವರೆಗೂ ಕರ್ಕೊಳ್ಳೋಣ. ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಮೀಡಿಯಮ್ಮಾಗಿ ಇಟ್ಕೊಳ್ಳಿ. ತುಂಬ ನಾವು ಜೋರಾಗಿ ಇಟ್ಕೊಂಡು ಕರಿಯೋದ್ರಿಂದ ಮೇಲೆ ಮಾತ್ರ ಬೆಂದಿರುತ್ತೆ, ಒಳಗಡೆ ಎಲ್ಲ ಬೇಯೋದಿಲ್ಲ, ಹಾಗೇ ಇರುತ್ತೆ. ಅದರಿಂದ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳೋಣ. ಸ್ವಲ್ಪ ಲೇಟ್ ಆಗುತ್ತೆ ಈ ಥರ ಕರಿಯೋ ಐಟಮ್ಗಳೆಲ್ಲ ಬೇಯಬೇಕು ಅಂತಂದರೆ. ನೋಡಿ, ಇನ್ನೂ ಸ್ವಲ್ಪ ಬೇಯಬೇಕು, ಅದರಿಂದ ನಾನು ಸ್ವಲ್ಪ ಬೇಯಿಸ್ಕೊಳ್ತಾ ಇದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾನು ಇನ್ನು ಯಾವ ರೀತಿ ಅಡುಗೆಗಳನ್ನ ಮಾಡಬೇಕು ಅನ್ನೋದನ್ನ ಕಮೆಂಟ್ ಮಾಡಿ. ನಿಮಗೆ ಯಾವ ಥರ ಅಡುಗೆಗಳು ಬೇಕು ಅಂತ ಕಮೆಂಟ್ ಮಾಡಿ, ನಾನು ಖಂಡಿತ ತಿಳಿಸ್ತೀನಿ. ನೋಡಿ, ಈಗ ನೀಟಾಗಿ ಕರ್ಕೊಳ್ಳೋಣ ಕೆಂಪಗಾಗೋವರೆಗೂ. ನೋಡಿ, ಈಗ ವಡೆ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.